ಹಂಸ. ಬಸಂತಪುರವೆಂಬ ಊರಿನ ಹೊರಗೆ ಒಂದು ಕಾಡಿತ್ತು. ಅಲ್ಲಿ ದೊಡ್ಡದಾದ ವಿಶಾಲವಾದ ಮರವೊಂದಿತ್ತು. ಅದು ನೂರಾರು ಪಕ್ಷಿಗಳಿಗೆ ಆಶ್ರಯವನ್ನು ಕೊಟ್ಟಿತ್ತು. ಅನೇಕ ರೀತಿಯಾದ ಪಕ್ಷಿಗಳು ಆ ಮರದ ಮೇಲೆ ಹಣ್ಣುಗಳನ್ನು ತಿಂತ ಗೂಡುಗಳನ್ನು ಕಟ್ಕೊಂಡಿದ್ವು. ಅದರಲ್ಲಿ ಕಾಗೆಯೊಂದು ವಾಸವಾಗಿತ್ತು. ಒಂದು ದಿನ ವಸಂತಪುರದ ಶ್ರೀಮಂತನು ಮಗನೊಂದಿಗೆ ಬರ್ತಾ ಇರುವಾಗ ದಣಿದಿದ್ದರಿಂದ ಮರದ ನೆರಳಿನಲ್ಲಿ ವಿಶ್ರಾಂತಿಗಾಗಿ ಕುಳಿತುಕೊಳ್ತಾರೆ. ಆಗ ಶ್ರೀಮಂತನ ಮಗನು ಆ ಕಾಗೆಯನ್ನು ನೋಡಿ ಇಷ್ಟವನ್ನು ಪಡ್ತಾನೆ. ಅದನ್ನು ಹಿಡಿದುಕೊಳ್ತಾನೆ, ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅದಕ್ಕೆ ಕಾಳುಗಳನ್ನು ಹಾಕಿ ಆರೈಕೆ ಮಾಡ್ತಾನೆ. ದಿನದಿಂದ ದಿನಕ್ಕೆ ಅದರ ಮೇಲಿನ ವ್ಯಾಮೋಹ ಹೆಚ್ಚಾಗುತ್ತೆ. ಇದರಿಂದ ಕಾಗೆಯು ತಾನೇ ರಾಜ ಎಂಬಂತೆ ವರ್ತಿಸ್ತಾ ಇರುತ್ತೆ. ಅಹಂಕಾರ ಹೆಚ್ಚಾಗುತ್ತೆ. ಬೇರೆ ಪಕ್ಷಿಗಳಿಗಿಂತ ಹೆಚ್ಚು ಅಂತ ಅಂದ್ಕೊಳ್ಳುತ್ತೆ. ಒಂದು ದಿನ ಅಲ್ಲಿಯೇ ಹತ್ತಿರದಲ್ಲಿದ್ದ ಸರೋವರಕ್ಕೆ ಎಲ್ಲಿಂದಲೋ ಕೆಲವು ಹಂಸಗಳು ಹಾರಿ ಬಂದವು. ಅವುಗಳ ಬಳಿಯೂ ಅಹಂಭಾವ ವ್ಯಕ್ತಪಡಿಸಿತು. ಆದರೂ ಹಂಸಗಳು ಸುಮ್ಮನಿದ್ದವು. ಆಗಲೂ ಕಾಗೆಯು ತಾನೇ ಶ್ರೇಷ್ಠ. ಯಾಕೆ ಅಂತಂದರೆ ಕಾಗೆಯು ಅನೇಕ ರೀತಿಯಲ್ಲಿ ಹಾರುತ್ತದೆ. ಮೇಲೆ, ಕೆಳಗೆ, ಗುಂಡಗೆ ತಿರುಗುತ್ತಾ, ಹೀಗೆ ವಿಧ ವಿಧವಾದ ರೀತಿಯಲ್ಲಿ ಹಾರ್ತೇನೆ. ಆದರೆ ನಿನಗೆ ಆ ರೀತಿ ಹಾರಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡುತ್ತೆ. ಆಗ ಅದನ್ನು ಸಾಕಿದ ಬಾಲಕನು ಕಾಗೆಗೆ ಮತ್ತಷ್ಟು ಪ್ರೇರೇಪಿಸ್ತಾನೆ. ನೀನೇ ಶ್ರೇಷ್ಠ, ನೀನೇ ಗೆಲ್ಲುವೆ ಅಂತ ಹೇಳ್ತಾನೆ. ಬೇರೆ ದಾರಿ ಕಾಣದೆ ಒಂದು ಹಂಸ ಕಾಗೆಯೊಂದಿಗೆ ಸ್ಪರ್ಧೆಗೆ ಒಪ್ಕೊಳ್ಳುತ್ತೆ. ಸ್ಪರ್ಧೆ ಪ್ರಾರಂಭವಾಯಿತು. ಕಾಗೆ ಮೇಲೆ ಹಾರಿತು. ಕ್ಷಣದಲ್ಲಿ ಕೆಳಗೆ ಬಂತು. ರೆಕ್ಕೆಗಳನ್ನು ಬಡಿಯಿತು, ಸುತ್ತು ಹಾಕಿತು, ವೈವಿಧ್ಯತೆಯನ್ನು ಪ್ರದರ್ಶನ ಮಾಡಿತು. ಹಂಸವು ಒಂದೇ ರೀತಿಯಾಗಿ ಹಾರುತ್ತಿತ್ತು. ಸಮುದ್ರದ ಮೇಲೆ ಹಾರ್ತಾ ಇತ್ತು. ಕಾಗೆಯು ಎಂದೂ ಸಮುದ್ರದ ಮೇಲೆ ಹಾರಿರಲಿಲ್ಲ. ಈಗ ಭಯವಾಯಿತು. ಹಂಸಕ್ಕೆ ಈ ವಿಷಯ ತಿಳಿಯಿತು. ತನ್ನ ಕಾಲುಗಳಲ್ಲಿ ಹಿಡಿದು ತಂದು ಕೆಳಗೆ ಬಿಟ್ಟಿತು. ಹೀಗೆ ನಮ್ಮ ಜೀವನದಲ್ಲಿಯೂ ಸಹ ಕೆಲವರು ನಮ್ಮಿಂದ ಸಾಧ್ಯವಾಗದ್ದನ್ನು ಮಾಡುವಂತೆ ಪ್ರೇರೇಪಿಸ್ತಾರೆ. ಆದರೆ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ತಿಳ್ಕೊಂಡಿರಬೇಕು. ಎಷ್ಟು ನಮ್ಮಿಂದ ಸಾಧ್ಯವೋ ಅಷ್ಟನ್ನೇ ಮಾಡಬೇಕು. ಆಗ ಜೀವನ ಸುಂದರವಾಗಿರುತ್ತೆ.